ಎಲ್ಲೋ ಕಾಯ್ತೀರಿ. ಈಗ ನಿಮ್ಮ ಅಮ್ಮಗೆ ಹುಷಾರಾಗಿದೆ, ನೀವು ದೇವ್ರನ್ನ ಕಾಯಲ್ವಲ್ಲ. ದೇವ್ರು ಬಂದು ನಿಮ್ಮನೆ ಕಾದೀತಿ, ದೇವ್ರ ಜೀವ ಪೂಜೆ ನಿಮ್ಮನ್ನ ಕಾಯುತ್ತೆ. ಹುಷಾರ್ ಮಾಡಿತ್ತೆ ಅಂತ ಅಮ್ಮ ದೇವ್ರು ಬೇರೆ ಹುಷಾರಾಯ್ತಿ. ಇವ್ರು ದೇವ್ರನ್ನ ಕಾಯಂಗಿಲ್ಲ ಅವ್ರು, ಯಾಕಂದ್ರೆ ದೇವ್ರ ಮನೆ ಹಾಳು ಅಲ್ಲಮ್ಮ. ಜೀವನ್ ಪುಟ್ ದೇವ್ರು ನಿಮ್ಮನ್ನ ಕಾಯ್ತೀನಿ, ನೀವು ದೇವ್ರನ್ನ ಕಾಯಿ. ಹೇಳು ಏನಾಯ್ತಂತ. ಇವಾಗ ರಿಪೋರ್ಟ್ ಅಲ್ಲಿ ನಾರ್ಮಲ್ ಅಂತ ಬಂದಿತ್ತು. ಏನಾಯ್ತಮ್ಮ ಅವ್ರಿಗೆ? ಫಸ್ಟ್ ಕಳ್ಳಲ್ಲಿ ಗುಳ್ಳೆ ಇದೆ ಅಂತ ಬಂದಿತ್ತು ಅಮ್ಮನ್ಗೆ. ಅದಕ್ಕೆ ಇವರಿಗೆ ಕ್ಯಾನ್ಸರ್ ಇರ್ಬೋದು ಅಂತೇಳಿ ಕಿದ್ವಾಯಿ ಹಾಸ್ಪಿಟ್ಲಿಗೆ ಎಲ್ಲ ಕಳ್ಸಿದ್ರು. ಅಲ್ಲೆಲ್ಲ ಫುಲ್ ಎಲ್ಲ ಟೆಸ್ಟ್ ಮಾಡಿಸಿದ್ವು. ಈ ಗುಳ್ಳೆ ಇದೆ, ಆದ್ರೆ ಏನು ತೊಂದರೆ ಇಲ್ಲ ಅಂತ ಬಂದಿತ್ತು. ಅಕ್ಕ ಬಂದು ಏನಂತ ಬೆಳ್ಕೊಂಡಿದ್ದೆಪ್ಪ? ನಾನು ಅನ್ನದಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅರ್ಕೆ ಮಾಡ್ಕೊಂಡಿದ್ದೆ ಯುಗಾದಿ ಹಬ್ಬದಾಗೆ. ಇವಾಗ ಅಮ್ಮ ಚೆನ್ನಾಗಿದ್ದಾರೆ. ಅರ್ಜೆಂಟ್ ಯಾಕೆ ಮಾಡ್ತೀರಾ ಅಂದ್ರೆ ಅಲ್ಲಪ್ಪ, ಅರ್ಜೆಂಟ್ ಯಾಕೆ ಮಾಡ್ತೀರಾ ಕೇಳ್ದ. ಈಗ ಚಲೋ ಇರತ್ತಾನೆ, ಲೈವಲ್ಲಿ ಐತೆ, ಇಲ್ಲಿ ಲೈವಲ್ಲಿ ಐತೆ. ನಿಮ್ಮನ್ನು ಹುಷಾರ್ ಮಾಡಿರ್ತಾನೆ ದೇವ್ರು. ನೀವ್ ಯಾಕೆ ದೇವ್ರನ್ನ ಕಾಯಲ್ಲ? ಹಿಂಗ ಆಡ್ಬಿಟ್ರೆ ಯಾರು ನೋಡೋದು? ನಾನು ಹೇಳಮ್ಮ, ನನಗೆ ಬೈತಾರೆ ಅಂತ ಜನ ಹೇಳ್ತಾರೆ. ನಾವ್ ಹೆಂಗ್ ಮಾಡಿ ನಿಮ್ಮನ್ನ ಕಾಯೋದು ಹೇಳಿ? ನಿಮ್ಗೆ ದೇವ್ರು ಹುಷಾರ್ ಮಾಡಕ್ ದೇವ್ರು ಬೇಕು, ನೀವು ದೇವ್ರನ್ನ ಕಾಯಲ್ವಲ್ಲ. ಮತ್ತೆ ಯಾಕೆ ಮತ್ತೆ ಸುರಾಜ ನಿಂತದೆ ನೋಡ್ರಿ. ಭಕ್ತರೆ, ನಾವು ಬೈತಾನೆ ಮಾಡಿ ಬಿಡ್ತಾರೆ, ಆಡ್ತಾರೆ. ಅಮ್ಮ ಹುಷಾರ್ ಮಾಡಿದೀವಿ, ಅಮ್ಮ ಕಾಯಲ್ಲ. ಇವ್ರು ಮಕ್ಕಳು ಆಗ್ಬೇಕು, ಇವ್ರು ಕಾಯಲ್ಲ. ಇವ್ರು ಅರ್ಜೆಂಟ್ ಹೋಗ್ಬೇಕು, ಇವ್ರು ಇವನ್ ಕಾಯಲ್ಲ. ಇಲ್ಲಿ ಬೈತಾರೆ ಅಂತ ಅಂತಿರಲ್ಲ, ಬಂದು ಒಂದೇ ಒಂದಿವಸ ಮೇಂಟೈನ್ ಮಾಡಿ, ಗೊತ್ತಾಗ್ತದೆ. ಒಂದೇ ಒಂದು ಸರಿ ನೀರೇ ಕುಡುದಿಲ್ಲ ಅಲ್ವಾ? ಈಗ ಹುಷಾರ್ ಮಾಡಿದೀವಿ ಒಂದ್ ವರ್ಷ ಹಿಂದೆ. ಓಂ ಕಾಯಲ್ಲ ದೇವ್ರನ್ನ ಕೇಳಿ. ದೇವ್ರೆಲ್ಲ ಇವ್ರ ಮನೆ ಆಳ್ಬೋದು ಅಮ್ಮ. ದೇವ್ರ ಮೊಬೈಲ್ ಅಲ್ಲ, ನಾನು ಮೊಬೈಲ್ ಅಲ್ಲ. ನೀವು ಸ್ಕ್ರೀನ್ ತೋರಿಸ ಹುಷಾರಾಗಲ್ಲ. ಕರೆಕ್ಟೇನಪ್ಪ? ಕಾಯ್ಬೇಕು ನೀವು ದೇವ್ರನ್ನ. ನೋಡಿ ಎಷ್ಟು ಖುಷಿ ಆಗುತ್ತೆ ಅಂತ. ಕ್ಯಾನ್ಸರ್ ಹುಷಾರ್ ಮಾಡಿದ ದೇವ್ರು, ನೀವು ದೇವ್ರನ್ನ ಕಾಯಲ್ವಲ್ಲ. ಜನಗಳು ಅಂತ ಎಷ್ಟೊಂದು ಬದಲಾಗಿದೆ ಜನಗಳು ನೋಡಿ. ಮಳೆ ಬರ್ತಾ ಇಲ್ಲ, ಯೋಚನೆ ಮಾಡ್ತೀವಿ ನೀವು. ದೀಪ ಹುಡುಂಗೆ